ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 104. ತಮ್ಮ ಪ್ರೀತಿಯನ್ನ ಹೇಳಿಕೊಂಡು ಒಂದಾಗಿದ್ದ ಜೋಡಿಗಳು ಕೊನೆಗೂ ರೆಸಾರ್ಟ್ ಸುತ್ತಮುತ್ತ ಓಡಾಡಿ ಮನೆಗೆ ಬಂದಿದ್ರು. ಅವರನ್ನ ಹಾಗೆ ನೋಡಿದ ಶರ್ಮಿಳಾ ಅವರಿಗೆ ಇವರಿಬ್ಬರ ಜೀವನ ಶುರುವಾಗಿದೆ ಅನ್ನೋದು ಅರ್ಥ ಆಗಿ ನಿಂತಲ್ಲೇ ದೇವರಿಗೆ ಕೈ ಮುಗಿದು ನನ್ನ ಮಗ ಸೊಸೆ ಹೀಗೆ ಜೀವನ ಪೂರ್ತಿ ಖುಷಿಯಾಗಿರಲಿ ಅಂತ ಬೇಡ್ಕೊಂಡಿದ್ರು. ಸೂರ್ಯವರ್ಧನ್ ಕೂಡ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸಿದ್ರು. ಅಜಯ್ ಕಣ್ಣಲ್ಲೇ ಅಣ್ಣನನ್ನ ಛೇಡಿಸಿದ. ಅವನು ತನ್ನನ್ನ ರೇಗಿಸ್ತಾ ಇದ್ದಾನೆ ಅಂತ ಗೊತ್ತಿದ್ರು ಏನೂ ಮಾಡೋದಕ್ಕಾಗದೆ ಕಣ್ಣಲ್ಲೇ ಅವನನ್ನ ಗುರಾಯಿಸಿ ಆಮೇಲೆ ನೋಡ್ಕೋತೀನಿ ಅನ್ನೋ ಸನ್ನೆ ಮಾಡಿದ್ದ ವಿಜಯ್. ಆದರೆ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಅಜಯ್. ಇವರಿಬ್ಬರ ಕಣ್ಣಲ್ಲಿನ ಕಚ್ಚಾಟದಿಂದ ಅಂಜಲಿ ಮುಜುಗರದ ಮುದ್ದೆಯಾಗಿದ್ಲು. ಅವರಿಬ್ಬರನ್ನೇ ಆಗನಿಂದ ಅಬ್ಸರ್ವ್ ಮಾಡ್ತಾ ಇದ್ದ ಸೂರ್ಯವರ್ಧನ್ ಮೀಸೆ ಮರಿಯಲ್ಲಿ ನಕ್ಕಿದ್ರು. ಯಾಕಂದ್ರೆ ತಮ್ಮ ಮಕ್ಕಳ ಆಟ ತುಂಟಾಟಗಳು ಹೇಗೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅಜಯ್ ಅದೆಷ್ಟೇ ಪ್ರಬುದ್ಧ ಬಿಸ್ನೆಸ್ ಮನ್ ಆಗಿದ್ರು ಮನೆಯಲ್ಲಿ ಮಾತ್ರ ತುಂಟ ಮಗುವಾಗಿದ್ದ. ಹಾಗಾಗಿ ಅವನೆಂದರೆ ಸೂರ್ಯವರ್ಧನ್ಗೆ ಸ್ವಲ್ಪ ಹೆಚ್ಚೇ ಮುದ್ದು. ವಿಜಯ್ ಶಿಸ್ತಿನ ಸಿಪಾಯಿ ಆದ್ರೆ ಅಜಯ್ ಮಾತಿನ ಪಟಾಕಿ. ಹಾಗಾಗಿ ತಮ್ಮ ಮಗನ ತುಂಟಾಟ ಅವರ ಕಣ್ಣಿಗೆ ಬೀಳದೇ ಇರಲಿಲ್ಲ. ಅದರಿಂದ ವಿಜಯ್ ಚಡಪಡಿಕೆ ನೋಡಿ ಮತ್ತಷ್ಟು ನಗು ಉತ್ತರಿಸಿ ಬಂದಿತ್ತು ಸೂರ್ಯವರ್ಧನ್ ಅವರಿಗೆ. ಅಣ್ಣನ ವಾರ್ನಿಂಗ್ಗೆ ಕ್ಯಾರೆ ಅನ್ನದ ಅಜಯ್ ಅಣ್ಣನನ್ನ ಮತ್ತಷ್ಟು ಕೀಟಲೆ ಮಾಡುವ ಮನಸ್ಸಾಗಿ, ಏನ್ರೋ ನಿನ್ನೆ ಮನೆಗೆ ಬಂದಿಲ್ಲ, ಯಾರೋ ಹೇಳಿದ್ರು ತಾವು ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ದೆ ಅಂತ, ಮತ್ತೆ ಅದಕ್ಕೆ ಬರ್ಡೇ ಸೆಲೆಬ್ರೇಷನ್ ಜೋರಿತ್ತಾ ಅಂತ ಕಿಚಾಯಿಸೋ ದನಿನಲ್ಲಿ ಕೇಳ್ದ. ಯಾಕಂದ್ರೆ ಅಲ್ಲಿನ ಕಂಪ್ಲೀಟ್ ಅರೇಂಜ್ಮೆಂಟ್ ಮಾಡಿದ್ದು ಅಜಯ್ ಫ್ರೆಂಡ್. ಹಾಗಾಗಿ ಅವನಿಗೆ ಅಲ್ಲಿನ ಕಂಪ್ಲೀಟ್ ಮಾಹಿತಿ ಸಿಕ್ಕಿರುತ್ತೆ ಅನ್ನೋದು ವಿಜಯ್ಗೆ ಗೊತ್ತಿತ್ತು. ಆದ್ರೆ ಅದನ್ನ ಅಪ್ಪ ಅಮ್ಮನ ಮುಂದೆ ಕೇಳಿ ಮರ್ಯಾದೆ ತೆಗಿತಾ ಇರೋ ತಮ್ಮನನ್ನ ಕಣ್ಣಲ್ಲೇ ಕೊಲ್ಲೋ ಹಾಗೆ ಗುರಾಯಿಸಿ, ಹಾ ಚೆನ್ನಾಗಿತ್ತು ಅಂತ ಅಷ್ಟೇ ಹೇಳಿ ಅಲ್ಲಿ ಕೂತ್ರೆ ಮತ್ತಷ್ಟು ರೇಗಿಸಿ ತನ್ನನ್ನು ಮತ್ತಷ್ಟು ಮುಜುಗರಕ್ಕೆ ಈಡು ಮಾಡ್ತಾನೆ ಅಂತ ತಿಳ್ಕೊಂಡು ಅಲ್ಲಿ ನಿಲ್ಲದೆ ತನ್ನ ರೂಮಿಗೆ ಹೊರಟ. ಅದನ್ನು ನೋಡಿ ಅಜಯ್ ಮನಸ್ಸಲ್ಲೇ ಅಣ್ಣನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದ. ಏನಂತ ಅಂದರೆ ಆಮೇಲೆ ಹೇಳ್ತೇನೆ. ವಿಜಯ್ ರೂಮಿಗೆ ಹೋಗಿದ್ದನ್ನು ನೋಡಿ ಅಂಜಲಿ ಕೂಡ ತನ್ನ ಅತ್ತೆಗೆ ಹೇಳಿ ಫ್ರೆಶ್ ಅಪ್ ಆಗ್ತೀನಿ ಅಂತ ರೂಮಿಗೆ ಹೊರಟ್ಲು. ಅವರಿಬ್ಬರು ಹೋಗಿದ್ದೆ ಬಿದ್ದು ನಗೋದಕ್ಕೆ ಶುರು ಮಾಡ್ದ. ಯಾಕಂದರೆ ಅವನ ಕೀಟ್ಲೆಯಿಂದಾನೇ ಅವ್ರು ಹೋಗಿದ್ದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅರಿವಿದ್ದ ಶರ್ಮಿಳಾ ಮತ್ತು ಸೂರ್ಯವರ್ಧನ್ ವಿಜಯ್ ಮತ್ತು ಅಂಜಲಿಯನ್ನು ನೋಡಿ ತಾವು ನಕ್ಕಿದ್ರು. ಆದರೆ ಮಗ ಈ ಥರ ನಗ್ತಾ ಇರೋದನ್ನು ನೋಡಿ ಶರ್ಮಿಳಾ ಅವನ ಕಿವಿ ಹಿಂಡಿ ಯಾಕೋ ಅವರನ್ನು ಆ ಥರ ಕಾಲೆಳೆದಿದ್ದು ಪಾಪ, ಅವನು ನಿನಗೆ ಉತ್ತರ ಕೊಡೋದಕ್ಕಾಗದೆ ಚಡಪಡಿಸ್ತಿದ್ದ, ನಮ್ಮ ಮುಂದೆ ಅವನ್ನ ಆ ಥರ ಪ್ರಶ್ನೆ ಮಾಡಿದರೆ ಅವನಿಗೆ ಮುಜುಗರ ಆಗಲ್ವಾ ಅಂತ ಅವನನ್ನು ಪ್ರಶ್ನೆ ಮಾಡಿದರು. ಯಾಕಂದರೆ ವಿಜಯ್ ಅಂದರೆ ಶರ್ಮಿಳಾಗೆ ತುಸು ಹೆಚ್ಚು ಪ್ರೀತಿ. ಆಗ ಅಜಯ್, ಸುಮ್ಮನಿರಿ ಮಾಮ್, ನಿಮ್ಮ ಮಗ ಎಲ್ಲದರಲ್ಲೂ ಸೂಪರ್, ಆದರೆ ಹುಡುಗಿರ ವಿಷಯದಲ್ಲಿ ಸಿಕ್ಕಾಪಟ್ಟೆ ವೀಕ್, ಅದಕ್ಕೆ ಸ್ವಲ್ಪ ಟಿಪ್ಸ್ ಕೊಡೋಣ ಅಂದ್ಕೊಂಡೆ ಅಂದ. ಆಗ ಸೂರ್ಯವರ್ಧನ್, ಸರಿನಪ್ಪ ಅವನೇನೋ ವೀಕ್, ಆದರೆ ತಾವು ಎಷ್ಟು ಸ್ಟ್ರಾಂಗ್ ಅಂತ ತಿಳ್ಕೋಬಹುದು. ತಮ್ಮ ಟ್ರ್ಯಾಕ್ ಯಾಕೋ ಚೇಂಜ್ ಆಗ್ತಾ ಇದೆ ಅನ್ನಿಸ್ತಿದೆ, ಏನು ಸಮಾಚಾರ ಅಂತ ಅವನನ್ನು ಛೇಡಿಸಿದ್ರು. ಅಪ್ಪನ ಛೇಡಿಸುವಿಕೆಗೆ ಅಜಯ್ ಮುಖದಲ್ಲಿ ಒಂದು ಮುದ್ದಾದ ಮುಗುಳುನಗೆ ಮೂಡಿತು. ಡ್ಯಾಡ್ ಪ್ಲೀಸ್, ನಾನು ಅಣ್ಣನ್ನ ರೇಗಿಸಿದ್ದಷ್ಟೆ, ಅದಕ್ಕೆ ನೀವು ಏನೇನೋ ಇಮ್ಯಾಜಿನ್ ಮಾಡಿಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಾನು ಯಾವ ಟ್ರ್ಯಾಕ್ ಕೂಡ ಚೇಂಜ್ ಮಾಡ್ತಿಲ್ಲ ಆ್ಯಂಡ್ ಮಾಡೋದು ಇಲ್ಲ. ಹಾಗೆ ಒಂದು ವೇಳೆ ನಾನು ಟ್ರ್ಯಾಕ್ ಚೇಂಜ್ ಮಾಡಲೇಬೇಕು ಅನ್ನೋದಾದರೆ ಮೊದಲು ನಿಮಗೆ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ ಹೋದ. ಅವನು ಅಷ್ಟು ಆತ್ರವಾಗಿ ಓಡ್ ಹೋಗಿದ್ದನ್ನು ನೋಡಿ ಗಂಡ ಹೆಂಡತಿ ಇಬ್ಬರು ಜೋರಾಗಿ ನಕ್ಬಿಟ್ರು. ತನ್ನ ಹೆಂಡತಿ ನಗೋದನ್ನು ನೋಡಿ ಸೂರ್ಯವರ್ಧನ್ ಅವರಿಗೆ ಮನಸ್ಸು ತುಂಬಿ ಬಂದಿತ್ತು. ಶರ್ಮಿಳಾ ಸೂರ್ಯವರ್ಧನ್ ಪ್ರೀತಿಸಿ ಮದುವೆಯಾದವರು. ತನ್ನ ಹೆಂಡತಿ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಬಯಸ್ತಾ ಇದ್ದವರು ಸೂರ್ಯವರ್ಧನ್. ಅಂತಹವರ ಬದುಕಲ್ಲಿ ಯಾವುದೋ ಒಂದು ಬಿರುಗಾಳಿ ಅವರಿಬ್ಬರನ್ನ ದೂರ ಮಾಡಿದ್ದು. ಆದರೆ ಇವತ್ತು ಈ ಕ್ಷಣಕ್ಕೆ ಅವರು ಮನೆಯಲ್ಲಿ ಒಂದಾಗಿ ಒಟ್ಟಿಗೆ ಬದುಕೋ ಥರ ಆಗಿತ್ತು. ಆದರೆ ಅವರಿಬ್ಬರ ಮಧ್ಯೆ ಇನ್ನೂ ಮಾತುಕತೆ ಅವರು ಅಂದ್ಕೊಂಡ ಹಾಗೆ ಆಗ್ತಾ ಇರಲಿಲ್ಲ. ಬಟ್ ಜೊತೆಗೆ ಸಂತೋಷವಾಗಿದ್ದಾರಲ್ಲ ಅನ್ನೋದು ಸೂರ್ಯವರ್ಧನ್ ಅವರಿಗೆ ಖುಷಿ ಕೊಟ್ಟಿತ್ತು. ಮನಸಾರೆ ಅವರು ಸಂತೋಷವಾಗಿರಲಿ ಅಂತ ಕೇಳ್ಕೊಂಡಿದ್ರು. ಶರ್ಮಿಳಾ ನಗು ಇದ್ದಕ್ಕಿದ್ದಂತೆ ಮಾಯವಾಯಿತು. ತನ್ನ ಗಂಡ ತನ್ನನ್ನೇ ಅಬ್ಸರ್ವ್ ಮಾಡ್ತಾ ಇರೋದು ಶರ್ಮಿಳಾ ಕಣ್ಣಿಗೆ ಕಂಡೊಡನೆ ಇಷ್ಟೊತ್ತು ಮಕ್ಕಳ ಆಟ ತುಂಟಾಟಗಳನ್ನು ನೋಡಿ ನಗ್ತಾ ಇದ್ದ ಶರ್ಮಿಳಾ ಗಂಭೀರವಾಗಿ ಅವರನ್ನು ದಿಟ್ಟಿಸಿ ಅಲ್ಲಿಂದ ಸರಿದು ಹೋದ್ರು. ಶರ್ಮಿಳಾ ಹೋಗೋದನ್ನೇ ನೋಡ್ತಾ ಒಂದು ನಿಟ್ಟುಸಿರನ್ನ ಬಿಟ್ಟು ಇನ್ನೂ ಎಷ್ಟು ದಿನ ಅಂತ ಈ ಅಂತರ ಅಂತ ತಮ್ಮನ್ನ ತಾವೇ ಕೇಳಿಕೊಂಡು ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. ಇತ್ತ ರೂಮಿಗೆ ಬಂದ ವಿಜಯ್ ತಮ್ಮನ ತುಂಟಾಟವನ್ನು ನೆನೆಸ್ಕೊಂಡು ನಗ್ತಾ ಇದ್ದ. ವಿಜಯ್ ಹಿಂದೆಯೇ ರೂಮಿಗೆ ಬಂದಿದ್ದ ಅಂಜಲಿ
ತನ್ನ ಗಂಡ ಈ ಥರ ನಗುತ್ತಾ ಇರೋದನ್ನು ನೋಡಿ ಅವನ ಹತ್ತಿರಕ್ಕೆ ಬಂದು ಅವನನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿದ್ಲು. ಯಾಕೆ ಆ ಥರ ನೋಡ್ತಿದೀಯಾ ಹೆಂಡತಿ, ಅಷ್ಟೊಂದು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀನಾ ಅಂತ ಅವಳ ಹತ್ತಿರಕ್ಕೆ ಹೋದ. ಸಾಕು ನಿಮ್ಮ ಆಟಗಳು, ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಅವನಿಂದ ದೂರ ಸರಿಯೋದಕ್ಕೆ ನೋಡಿದ್ಲು. ವಿಜಯ್ ಇನ್ನೂ ಹತ್ತಿರ ಬರ್ತಾ ಇದ್ರೆ ಅಂಜು ಅವನಿಂದ ದೂರ ಹೋಗೋದಕ್ಕೆ ನೋಡ್ತಾ ಇದ್ಲು. ಹಿಂದೆ ಹೋಗಿ ಗೋಡೆಗೆ ಒರಗಿ ನಿಂತಳು. ಹೆಂಡತಿ, ನನ್ನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಅವಳ ಅಕ್ಕಪಕ್ಕ ಕೈ ಇಟ್ಟ. ರೀ ಪ್ಲೀಸ್, ಫ್ರೆಶ್ ಅಪ್ ಆಗಿ ಮೊದಲು ಕೆಳಗಡೆ ಹೋಗ್ತೀನಿ, ಊಟಕ್ಕೆ ಅತ್ತೆ ಒಬ್ಬರೇ ರೆಡಿ ಮಾಡ್ತಾ ಇರ್ತಾರೆ ಅಂದ್ಲು ಮುದ್ದು ಮುದ್ದಾಗಿ. ಹೆಂಡತಿ, ಅಲ್ಲಿ ಕೆಳಗಡೆ ಊಟಕ್ಕೆ ರೆಡಿ ಮಾಡೋದಕ್ಕೆ ನಿನ್ನತ್ತೆ ಜೊತೆಗೆ ಶಾರದಮ್ಮ ಕೂಡ ಇದ್ದಾರೆ. ನೀನೀಗ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಕೇವಲ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂದ. ನಿನ್ನೆಯಿಂದ ನಿಮ್ಮ ಜೊತೆಗೇ ಇದ್ದೀನಿ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಪ್ಲೀಸ್ ಇವಾಗ ಕೆಳಗಡೆ ಹೋಗ್ತೀನಿ, ಹೋಗಿಲ್ಲ ಅಂದರೆ ಮತ್ತೆ ಅಜಯ್ ಅವರು ನಿಮ್ಮನ್ನು ರೇಗಿಸ್ತಾರೆ ಅಂದ್ಲು ಕೀಟಲಿಯ ಧ್ವನಿಯಲ್ಲಿ. ಅವಳ ಹತ್ತಿರಕ್ಕೆ ಬಂದು ತನ್ನ ಮೂಗಿನಿಂದ ಅವಳ ಮೂಗಿಗೆ ಕಚ್ಚಿಗುಳಿ ಕೊಡ್ತಾ, ನೀನು ಕೂಡ ಇಲ್ಲಿಂದ 1 ಇಂಚ್ ಕದಲೋದಕ್ಕೆ ಬಿಡೋದಿಲ್ಲ ಹೀಗೆ ನನ್ನನ್ನು ಹುಸಿ ಬೆದರಿಕೆ ಹಾಕಿದರೆ ಅಂತ ಹೇಳಿ ಅವಳನ್ನು ಬೆದರಿಕೆ ಹಾಕ್ದ. ಅವನ ಬೆದರಿಕೆಗೆ ಅಂಜಲಿಯ ಕೆನ್ನೆಗಳು ಕೆಂಪೇರಿದ್ವು. ಅವನನ್ನು ನೇರವಾಗಿ ನೋಡೋದಕ್ಕೆ ಅವಳ ಕಣ್ಣುಗಳಿಗೆ ಸಾಧ್ಯ ಆಗಲಿಲ್ಲ. ಮುದ್ದು ಮುದ್ದಾಗಿ ಅವನ ಎದೆಗೆ ಒರಗಿ ರೀ ಪ್ಲೀಸ್ ಅಂದ್ಲು. ಅವಳ ಮುದ್ದಾದ ಕೋರಿಕೆಗೆ ಅವಳನ್ನ ಬಿಟ್ಟು ದೂರ ಸರಿದ. ಇತ್ತ ದೂರದ ದೇಶದಲ್ಲಿ ಕರಣ್ ತನ್ನ ಮುದ್ದಾದ ಹೆಂಡತಿಯ ಫೋಟೋ ಮುಂದೆ ನಿಂತಿದ್ದ. ಅವನ ಕಣ್ಣಂಚು ಒದ್ದೆಯಾಗಿತ್ತು. ನೀನಿದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲರೂ ನೀನು ಸತ್ತೋಗಿದೆಯಾ ಅಂತ ಹೇಳಿದರು, ಆದರೆ ನನ್ನ ಭಾಗಕ್ಕೆ ನೀನು ಯಾವಾಗಲೂ ಜೀವಂತವಾಗಿರ್ತೀಯ. ನಮ್ಮ ಮಗು ಹೇಗಿದೆ ಅಂತ ಗೊತ್ತಿಲ್ಲ, ಅದು ಹೆಣ್ಣೋ ಗಂಡೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ನಮ್ಮ ಮಗು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ ಅಲ್ವಾ? ನಮ್ಮ ಮಗುವಿನ ಹುಡುಕಾಟದಲ್ಲಿ ನೀನು ನನ್ನ ಜೊತೆ ಇರಲೇಬೇಕು. ನೀನು ಕೂಡ ಸಿಗ್ತೀಯಾ ಅಂತ ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ಎಲ್ಲೇ ಇದ್ದರೂ ನನಗೆ ಸಿಕ್ಬಿಡು. ನೀನಿಲ್ಲದೆ, ನಮ್ಮ ಮಗು ಇಲ್ಲದೆ ನನಗೆ ಬದುಕೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಕಣೆ. ನೀನೇ ನನ್ನ ಬದುಕು, ಉಸಿರು ಅಂತ ಬದುಕ್ತಿದ್ದೆ, ಆದರೆ ಇವತ್ತು ಒಂಟಿಯಾಗಿ ಬದುಕ್ತಾ ಇದ್ದೀನಿ. ಅವತ್ತು ನಾನು ಸ್ವಲ್ಪ ಇಡವಿದ್ದಕ್ಕೆ ಇಲ್ಲಿಯವರೆಗೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಪ್ಲೀಸ್ ಕಣೆ, ಕಣ್ಣೆದ್ರಿಗೆ ಬಾ. ನಿನಗೋಸ್ಕರ, ನಮ್ಮ ಮಗುಗೋಸ್ಕರ ಮತ್ತೆ ಬರ್ತಿದ್ದೀನಿ. ನೀನಿರೋ ಸುಳಿವು ಸಿಗೋ ಹಾಗೆ ಆಗಲಿ ಪ್ಲೀಸ್ ಕಾಂತಿ, ಕಣ್ಣೆದ್ರು ಬಾರೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ತನ್ನ ಬಾಸ್ನ ಸ್ಥಿತಿನ ನೋಡಿ ಕಲ್ಲು ಹೃದಯದ ದೇವ್ ಕಣ್ಣಲ್ಲೂ ನೀರಿತ್ತು. ತನ್ನ ಬಾಸ್ ಎಲ್ಲ ವಿಷಯದಲ್ಲೂ ಖಡಕ್, ಆದರೆ ತನ್ನ ಹೆಂಡತಿ ಮಗುವಿನ ವಿಷಯ ಬಂದಾಕ್ಷಣ ಅವರು ಅದೆಷ್ಟು ಎಮೋಷ್ನಲ್ ಅಂತ ದೇವ್ಗೆ ಅಲ್ಲದೆ ಮತ್ತಾರಿಗೆ ಗೊತ್ತಿರಲು ಸಾಧ್ಯ. ಹಾಗಾಗಿ ಕರಣ್ ನೋಡಿ ದೇವ್ ಮನಸ್ಸು ಮರುಗಿತ್ತು. ಅವ್ರನ್ನ ಹಾಗೆ ನೋಡ್ದಾದ ದೇವ್, ಸರ್ ಊಟಕ್ಕೆ ಟೈಮ್ ಆಯಿತು ಅಂದ. ಕರಣ್ ದೇವ್ನನ್ನೊಮ್ಮೆ ದಿಟ್ಟಿಸಿ ನೋಡ್ದ. ದೇವ್ ಕಣ್ಣಲ್ಲಿ ತನ್ನ ಬಗೆಗಿರುವ ಅಗಾಧವಾದ ಪ್ರೀತಿಯ ಜೊತೆಗೆ ಭಕ್ತಿಯನ್ನು ನೋಡಿ ದೇವ್ ಬಗೆಗಿನ ಕಾಳಜಿ ಕರಣ್ಗೆ ಹೆಚ್ಚಾಗಿತ್ತು. ಕರಣ್ಗೆ ಪಿಯ ಆಗಿದ್ರೂ ಸಹ ಮಗನಂತೆ ಕಾಣ್ತಾ ಇದ್ರು ಕರಣ್. ತನ್ನವರನ್ನೆಲ್ಲ ಕಳೆದುಕೊಂಡು ತನ್ನದೇ ಹೊಸ ಬದುಕು ಕಟ್ಟೋವಾಗ ಪರಿಚಯವಾಗಿದ್ದೇ ದೇವ್. ಹಾಗಂತ ಹೆಚ್ಚೇನು ವಯಸ್ಸಾಗಿರಲಿಲ್ಲ. ತನ್ನ 15ನೇ ವಯಸ್ಸಿನಲ್ಲಿ ಕರಣ್ಗೆ ಅನಾಥಾಶ್ರಮದಲ್ಲಿ ಸಿಕ್ಕಿದ್ದು ದೇವ್. ಅಂದಿನಿಂದ ಅವನ ವಿದ್ಯಾಭ್ಯಾಸ, ಅವನ ಬದುಕನ್ನು ರೂಪಿಸುವ ಜವಾಬ್ದಾರಿ ಎರಡನ್ನು ಹೊತ್ತವರು ಕರಣ್. ಅವನ ವಿದ್ಯಾಭ್ಯಾಸದ ನಂತರ ಆತನನ್ನು ಬೇರೆಲ್ಲೂ ಕೆಲಸ ಮಾಡೋದಕ್ಕೆ ಬಿಡದೆ ತಮ್ಮ ಬಳಿಯೇ ಇರಿಸ್ಕೊಂಡಿದ್ರು. ಕರಣ್ ಅವರನ್ನು ಪಿಎ ಆಗಿ ದೇವ್ ಕೆಲಸ ಮಾಡ್ತಾ ಇದ್ದ. ಕರಣ್ ರವರ ಪ್ರತಿ ಕೆಲಸಗಳಿಗೂ ಹೆಗಲು ದೇವ್. ಇವತ್ತು ಕರಣ್ ಸ್ವಲ್ಪವಾದರೂ ಚೇತರಿಕೆಯಿಂದ, ಉತ್ಸಾಹದಿಂದ ಬದುಕಿರೋದಕ್ಕೆ ಕಾರಣ ದೇವ್. ತನ್ನ ಹೆಂಡತಿ ಮಗು ಸಿಗ್ತಾರೆ ಅಂತ ಕಾಯ್ತಾ ಇರೋದಕ್ಕೂ ಒಂದು ರೀತಿಯಲ್ಲಿ ದೇವ್ ಕೂಡ ಕಾರಣನೇ. ಏನೇ ಆದರೂ ಯಾವಾಗಲೂ ಕರಣ್ ಜೊತೆಗಾರ ದೇವ್. ಕರಣ್ ಆರೋಗ್ಯ, ಆಸ್ತಿ, ಅವನ ಎಮೋಷನ್ಸ್ ಪ್ರತಿಯೊಂದು ತಿಳಿದುಕೊಂಡಿರೋ ಏಕೈಕ ವ್ಯಕ್ತಿ ಅಂದರೆ ಅದು ಕೇವಲ ದೇವ್. ಹಾಗಾಗಿ ಕರಣ್ ಜೀವನದಲ್ಲಿ ಒಂದು ರೀತಿಯಲ್ಲಿ ದೇವ್ ದತ್ತುಪುತ್ರ ಅಂದರೆ ತಪ್ಪಿಲ್ಲ. ಹಾಗಾಗಿ ಮಗನಂತೆ ಕಾಣೋ ಅವನ ಬಗ್ಗೆ ಕರಣ್ಗೂ ಮಮಕಾರವಿದೆ. ಸರ್ ಅಂತ ಕರಿಬೇಡ ಅಂತ ಎಷ್ಟೇ ಸಲ ಹೇಳಿದ್ರು ಅವನು ಹಾಗೆ ಕರೆಯೋದನ್ನು ಬಿಡೋದಿಲ್ಲ. ಅಷ್ಟು ಸ್ವಾಮಿನಿಷ್ಠ ನಮ್ಮ ದೇವ್. ಯಾಕೆ ದೇವ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರಬಹುದು. ಪ್ರತಿಯೊಂದು ಕಥೆನಲ್ಲೂ ಪ್ರತಿಯೊಬ್ಬ ಪಾತ್ರಧಾರಿಯೂ ಇಂಪಾರ್ಟೆಂಟ್ ಆಗ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಓ ಮನಸ್ಸಿನಲ್ಲಿ ಕೂಡ ದೇವ್ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗತ್ತೆ. ದೇವ್ ಮತ್ತು ಕರಣ್ ಇಂಡಿಯಾಗೆ ಹೋಗ್ತಾ ಇದ್ದಾರೆ. ಜೊತೆಗೆ ವಿಜಯ್, ಅದರಲ್ಲೂ ಸೂರ್ಯವರ್ಧನ್ ಸಾಮ್ರಾಜ್ಯಕ್ಕೆ
ಕರಣ್ ಒಂದು ದೊಡ್ಡ ಕೊಡಲಿ ಪೆಟ್ಟು. ಹಾಗಾದರೆ ಸೂರ್ಯವರ್ಧನ್ ಮತ್ತು ಕರಣ್ ಮುಖಾಮುಖಿಯಾದರೆ ಏನಾಗತ್ತೆ? ಕರಣ್ ಬಗ್ಗೆ ಆಲ್ರೆಡಿ ಅವನನ್ನು ತನ್ನ ಎನಿಮಿ ಅಂತ ಅಂದುಕೊಂಡು ಅವನ ಬರುವಿಕೆಗಾಗಿ ಕಾಯ್ತಾ ಇದ್ದಾನೆ ವಿಜಯ್. ಇವರೆಲ್ಲರ ಜೀವನದ ದಿಕ್ಕನ್ನು ಬದಲಾಯಿಸೋ ಘಟನೆಗಳು ಇನ್ನಿಷ್ಟರಲ್ಲೇ ನಡೆಯೋದ್ರಿದೆ. ಹಾಗಾದರೆ ಕರಣ್ಗೆ ಅವನ ಹೆಂಡತಿ ಮಗು ಸಿಗ್ತಾರಾ? ಅವ್ರು ಎಲ್ಲಿರಬಹುದು? ಯಾರಾಗಿರಬಹುದು? ಜೊತೆಗೆ ದೇವ್ ಯಾವಾಗಲೂ ಕರಣ್ ಜೊತೆ ಹೀಗೆ ಸ್ವಾಮಿನಿಷ್ಠನಾಗಿ ಇರಲಿ ಅನ್ನೋದು ಕೂಡ ನನ್ನ ಬೇಡಿಕೆ. ಏನಂತೀರಾ? ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.